ಬಿಜೆಪಿ ಟಿಡಿಪಿ ಜನಸೇನಾ ಮೈತ್ರಿ ಫೈನಲ್. ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿಗೆ ಬಿಗ್ ಶಾಕ್. ಹಳೆ ಸ್ನೇಹಿತನಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದ್ಯಾ? ಹಾಗಾದ್ರೆ ಬಿಜೆಪಿ ನಾಯಕರನ್ನ ಚಂದ್ರಬಾಬು ನಾಯ್ಡು ಮತ್ತು ಜಗನ್ ಭೇಟಿಯಾಗಿದ್ರು. ಒಂದೇ ದಿನದ ಅಂತರದಲ್ಲಿ ಬಿಜೆಪಿ ನಾಯಕರ ಜೊತೆ ಚರ್ಚೆ ನಡೆಸಿದ್ರು. ಮೈತ್ರಿಗೆ ಉಭಯ ಪಕ್ಷಗಳ ನಾಯಕರು ಒತ್ತಾಯಿಸಿದ್ರು. ಇಬ್ಬರು ನಾಯಕರು ನಿರಂತರವಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ರು. ಆದ್ರೆ ಈಗ ಚಂದ್ರಬಾಬು ನಾಯ್ಡು ಕಡೆ ತಿರುಗಿಕೊಂಡು ಜಗನ್ಮೋಹನ್ ರೆಡ್ಡಿಗೆ ಬಾಯ್ ಬಾಯ್ ಹೇಳ್ತಿದ್ದಾರಾ ಬಿಜೆಪಿ ನಾಯಕರು? ಇಲ್ಲ, ಒಂದು ಸರ್ವೆಗಳು ಸ್ವಲ್ಪ ಚಂದ್ರಬಾಬು ನಾಯ್ಡು ಅವ್ರಿಗೊಂದು ಒಂದು ಆಮ್ಲಜನಕವನ್ನು ಕೊಡ್ತಾ ಇವೆ. ಒಂದು ಆಂಟಿ ಇನ್ಕಂಬನ್ಸಿ ಹೇಗೆ ಚಂದ್ರಶೇಖರ್ ರಾವ್ ವಿರುದ್ಧ ಇತ್ತು, ಅದೇ ರೀತಿ ಜಗನ್ ರೆಡ್ಡಿ ವಿರುದ್ಧ ಕೂಡ ಇದೆ. ಅದು ಚಂದ್ರಬಾಬು ನಾಯ್ಡು ಅವರಿಗೆ ಲಾಭವನ್ನು ತಂದು ಕೊಡುತ್ತೆ ಅಂತಕ್ಕಂಥ ಒಂದು ಸರ್ವೆಗಳ ರಿಪೋರ್ಟ್ಗಳು ಬಂದ ನಂತರ ಬಿಜೆಪಿ ಹ್ಯಾಸ್ ಡಿಸೈಡೆಡ್ ಟು ಅಲೈನ್ ವಿತ್ ಚಂದ್ರಬಾಬು ನಾಯ್ಡು. ಚಂದ್ರಬಾಬು ನಾಯ್ಡು ತಾವೇ 19ರಲ್ಲಿ ಬಿಟ್ಟು ಹೋಗಿದ್ರು. ಹೋಗಿ ನೆನಪಿದ್ರೆ ಕುಮಾರಸ್ವಾಮಿ ಅವರ ಒಂದು ಪ್ರಮಾಣ ವಚನಕ್ಕೂ ಕೂಡ ಬೆಂಗಳೂರಿಗೆ ಬಂದು ವಿರೋಧ ಪಕ್ಷಗಳ ಪಾಳಯವನ್ನು ಸೇರಿಕೊಂಡು ನಂತರ ಸೋತು 5 ವರ್ಷಗಳ ಕಾಲ ಒಂದು ರೀತಿಯ ಈಗ ಮೊನ್ನೆ ಜೈಲಿಗೆ ಹಾಕಿದರು ಚಂದ್ರಬಾಬು ನಾಯ್ಡು ಅವರನ್ನು. ಅದಾದ್ಮೇಲೆ ಸ್ವಲ್ಪ ಸಿಂಪತಿ ಅವ್ರಿಗೆ ವರ್ಕ್ ಆಗ್ತಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಏಕಾಏಕಿ ಒಂದು ಬಿಜೆಪಿ ತೀರ್ಮಾನ ಮಾಡಿತ್ತು, ಚಂದ್ರಬಾಬು ನಾಯ್ಡು ಜಗನ್ ರೆಡ್ಡಿ ಇಬ್ಬರಿಂದ ಕೂಡ ಸಮಾನ ಅಂತರವನ್ನು ಕಾಯ್ಕೊಳ್ಬೇಕು, ಏನು ಸ್ವಂತ ಒಂದು ಶಕ್ತಿಯ ಮೇಲೆ ಸ್ಪರ್ಧೆ ಮಾಡಬೇಕು, ಪವನ್ ಕಲ್ಯಾಣ್ರನ್ನ ಜೊತೆಗಿಟ್ಕೊಳ್ಬೇಕು ಅನ್ನುವ ತೀರ್ಮಾನ ಮಾಡಿತ್ತು. ಆದರೆ ಚಂದ್ರಬಾಬು ನಾಯ್ಡು ಬಂದು ಅಮಿತ್ ಶಾ ಅವರನ್ನು ನಡ್ಡಾ ಅವರನ್ನು ಭೇಟಿಯಾಗಿ ಇಲ್ಲ ಮೈತ್ರಿ ಮಾಡಿಕೊಳ್ಳೋಣ ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. 25 ಲೋಕಸಭಾ ಸೀಟ್ಸ್ಗಳು ಆಂಧ್ರ ಪ್ರದೇಶದಲ್ಲಿ ಬರ್ತವೆ, 18 TDP ಸ್ಪರ್ಧೆ, 5 BJP, 2 ಜನಸೇನಾ. BJP ಕೇಳ್ತಾ ಇದೆ ನಮಗೆ 7ರಿಂದ 8 ಸೀಟ್ಗಳನ್ನು ಕೊಡಬೇಕು. ಇನ್ನೂ ಸೀಟ್ ಶೇರಿಂಗ್ ಫೈನಲ್ ಆಗಿಲ್ಲ. ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಚರ್ಚೆ ಇದೆ, ಆದರೆ ಸೀಟ್ ಶೇರಿಂಗ್ ಫೈನಲ್ ಆಗದೆ ಏನೂ ಹೇಳಲಿಕ್ಕೆ ಬರೋಲ್ಲ. ಲೋಕಸಭೆಯ ಜೊತೆಗೆ ವಿಧಾನಸಭಾ ಚುನಾವಣೆಗಳು ಕೂಡ ನಡೀತವೆ. ಅಲ್ಲೂ ಕೂಡ 20ರಿಂದ 25 ಸೀಟ್ಗಳನ್ನು ಬಿಜೆಪಿ ಕೇಳ್ತಾ ಇದೆ. ಅಷ್ಟು ಬಿಟ್ಕೊಡ್ಲಿಕ್ಕೆ ಚಂದ್ರಬಾಬು ತಯಾರಿದ್ದಾರೆ. ಜನಸೇನಾ ಪವನ್ ಕಲ್ಯಾಣ್ ಕೂಡ ಸೀಟನ್ನು ಕೇಳ್ತಾ ಇದ್ದಾರೆ. ಇದೊಂದು ರೀತಿ ಕಮ್ಮ, ಕಾಪು ಆ್ಯಂಡ್ ಬಿಜೆಪಿಯ ಏನೊಂದು ಪರಂಪರಾಗತ ವೋಟ್ ಬ್ಯಾಂಕ್ ಇದೆ, ಅದನ್ನು ಒಟ್ಟಿಗೆ ತಂದು ರೆಡ್ಡಿಗಳ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಅಂದರೆ ಪವನ್ ಕಲ್ಯಾಣ್ ಕಾಪು, ಚಿರಂಜೀವಿ ಕಾಪುಗಳ ಪಕ್ಷವನ್ನೇ ಕಟ್ಟಿದ್ರು, ವಿಫಲ ಆಯಿತು. ಈಗ ಪವನ್ ಕಲ್ಯಾಣ್ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಮ್ಮ, ಕಾಪು ಮತ್ತು ಬಿಜೆಪಿಯ ಮತಗಳನ್ನು ಒಟ್ಟಿಗೆ ತಂದು ಜಗನ್ ರೆಡ್ಡಿ ಅವರನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆಗ ಜಗನ್ ಮತ್ತು ಕಾಂಗ್ರೆಸ್, ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ ಕೂಡ ಜಗನ್ ರೆಡ್ಡಿ ವಿರುದ್ಧ ಅವರ ತಂಗಿಯನ್ನೇ ಕರ್ಕೊಂಡು ಬಂದಿರೋ ಕಾರಣನೇ ಕಾಂಗ್ರೆಸ್ ಜಗನ್ ರೆಡ್ಡಿಯನ್ನು ಎದುರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ನಾನಾ ಹಂತದ ಸಮೀಕರಣಗಳು ಸ್ಪಷ್ಟವಾಗಿ ನಡೀತಾ ಇವೆ. ಚಂದ್ರಬಾಬು ನಾಯ್ಡು NDA ತೆಕ್ಕೆಗೆ ಮರಳಿ ಬರ್ತಾರಾ, ಸೀಟ್ ಶೇರಿಂಗ್ ಅಂದುಕೊಂಡಂತೆ ನಡೆಯುತ್ತಾ? ಅಂದುಕೊಂಡಂತೆ ನಡೆದರೆ ಪ್ರಾಯಶಃ ಇನ್ನೊಂದು ವಾರದಲ್ಲಿ ಈ ಒಂದು ಮೈತ್ರಿಯ ಘೋಷಣೆಯೂ ಕೂಡ ಆಗಲಿದೆ. ಚಂದ್ರಬಾಬು ನಾಯ್ಡು NDA ತೆಕ್ಕೆಗೆ ಬರಲಿದ್ದಾರೆ. ರೈಟ್, ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಲೋಕಸಮರ ಶತಾಯಗತಾಯ ಗೆಲ್ಲಬೇಕು ಅಂತ ಬಿಜೆಪಿ ರಣತಂತ್ರದ ಮೇಲೆ ರಣತಂತ್ರ ಮಾಡ್ತಾ ಇದೆ. ಸಾಲು ನಾಯಕರನ್ನ ಕರ್ಕೊಂಡು ಬರ್ತಾ ಇದೆ. ಈಗ ಯಾರನ್ನು ಕರ್ಕೊಂಡು ಬರೋದಕ್ಕೆ ಹೊರಟಿದೆ, ಯಾರ ಜೊತೆ ಮೈತ್ರಿಗೆ ರೆಡಿ ಆಗಿದೆ, ಮಾತಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.